ಅಬ್ದುಲ್ ಮಜೀದ್ ಅವರೇ, ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು, ಹಿಟ್ ಅಂಡ್ ರನ್ ಆಗೋದು ಬೇಕಾಗಿಲ್ಲ. ಜನರ ದಾರಿ ತಪ್ಪಿಸುವಂತ ಕೆಲಸ ಎಂಡ್ ಆಗ್ಬೇಕಲ್ವಾ? ಎಲ್ಲರೂ ಬರ್ತಾರೆ, ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಾರೆ, ಆದ್ರೆ ದಾಖಲೆ ಯಾರು ಕೊಡ್ತಾನೆ ಇಲ್ಲ. ತನಿಖೆ ಆಗ್ತಾ ಇತ್ತಲ್ಲ, SIT ಹೆಲ್ಪ್ಲೈನ್ ಅಂತ ಓಪನ್ ಮಾಡಿದೆ. ಹೆಲ್ಪ್ಲೈನ್ ಓಪನ್ ಮಾಡಿ ತನಿಖೆ ಆಗ್ತಾರವ್ರು ಹೋಗಿ ದಾಖಲೆ ಕೊಡಿ ಅಂತ ಹೇಳ್ತಾ ಇರೋದು ಮಾಡಿರೋದು. ತನಿಖೆ ಇನ್ವಿಟೇಷನ್ ಕೊಟ್ಟು ನೀವು ಬನ್ನಿ ಅಂತಲ್ಲ, ಯಾರ್ ಬೇಕಾದ್ರೂ ಹೆಲ್ಪ್ ಲೈನ್ ಇರೋದಕ್ಕೆ ಯಾರ್ ಬೇಕಾದ್ರೂ ಹೋಗಿ ಕೊಡ್ಬೋದು. ನಮ್ಮ ಹತ್ರ ಅದಿದೆ ಅಥವಾ ವಿಡಿಯೋ ಮಾಡಿ ನಮ್ಮ ಹತ್ರ ಅದಿದೆ ಇದಿದೆ ಅಂತ ಹೇಳೋದಲ್ಲ ಆಯ್ತಾ. ಹೆಲ್ಪ್ ಲೈನ್ ಮಾಡಿದೆ, ಯಾರ್ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು, ಯಾವ ದೂರ್ ಬೇಕಾದ್ರೂ ಕೊಡ್ಬೋದು. ಹೇಳಿಕೆಗಳು ಎರಡೂ ಸೈಡ್ ಆಗ್ಲಿ ಹಿಂಗೆ ಅಂತ ನಾವ್ಯಾರು ಹೇಳಲಿಕ್ಕೆ ಬರೋದಿಲ್ಲ. ವಿಟ್ನೆಸ್ ಅನ್ನೋದು ನೋಡಿ, ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟರು ಕೂಡ ಕೋರ್ಟ್ ಅಲ್ಲಿ ಸಾಕ್ಷಿಗಳು ಏನ್ ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ಬದ್ಧವಾಗಿ ಹೇಳಿಕೆ ಕೊಟ್ಟಾಗ ಮಾತ್ರ ಅದು ಪ್ರೂವ್ ಆಗಿ ಜಡ್ಜ್ಮೆಂಟ್ ಅಲ್ಲಿ ಬರುವಂತದ್ದು. ಇಲ್ಲಿ ಹೇಳಿದ ಕೂಡಲೇ ಅದೇ ಸತ್ಯ, ಯಾರೋ ಹೇಳಿಕೆ ಕೊಟ್ಟರು, ಊಹಾಪೋಹಗಳು, ಇಹರ್ಸೆ ಎವಿಡೆನ್ಸು, ಓರಲ್ ಎವಿಡೆನ್ಸು, ಇದ್ಯಾವುದು ಕೂಡ ಕೋರ್ಟ್ ಮುಂದೆ ಲೆಕ್ಕಕ್ಕೆ ಬರೋದಿಲ್ಲ. ನಾವ್ ಯಾರನ್ನ ಬೇಕಾದ್ರೂ ಆರೋಪಿ ಮಾಡಬಹುದು, ಬಾಯಿ ಮಾತಲ್ಲಿ ಆರೋಪಿ ಮಾಡಿ ಇಡಬಹುದು ಯಾರನ್ನ ಬೇಕಾದ್ರೂ. ಬಟ್ ಆದ್ರೆ ಆಧಾರಗಳು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಒಂದೇ ಪ್ರಶ್ನೆ ಕೇಳ್ತೇನೆ. SDPIನ ಏನು ಅಂತ ಹೇಳಿಸ್ಕೊಂಡವರು ಹಿಂದೂ ಏನು ನಮ್ಮ ಯುವಕರನ್ನ ಎಷ್ಟೋ ಜನರನ್ನ ಹತ್ಯೆ ಮಾಡಿದ್ದಾರೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಹರಿ ದುಃಖದಲ್ಲಿ ನರಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ನಿಮಗೆ ಎಷ್ಟು ಕಾಳಜಿ ಅಲ್ವಾ? ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಇದಾಗಿದೆ. ನೀವು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಿ. ನಾನು ಆರೋಪ ಮಾಡ್ತಾ ಇಲ್ಲ. ನೀವೇನ್ ಹೇಳಿದ್ರಲ್ಲ ಈಗ ಪೊಲೀಸ್ ಇದರಲ್ಲಿ ದಾಖಲೆ ಇದೆ ಅಂತ, ನಮ್ಮ ಹತ್ರನೂ ಹಾಗೆ ದಾಖಲೆ ಇದೆ. ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದಾರೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ದಾಖಲೆ ಏನ್ ಮಾತಾಡ್ತೀರಾ ನೀವು? ಗೊಂದಲ ಮೂಡಿಸಿ ನಾನು ಸಹ ಯಾರು ಕೂಡ ವಿರೋಧ ಇಲ್ಲ. ರೈಟ್ ಆಗ್ಲಿ ಲೆಫ್ಟ್ ವಿಂಗ್ ಆಗ್ಲಿ ಯಾರು ಕೂಡ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಯಾವ ಟಿವಿ ಚಾನೆಲ್ ಅವರು ಇಲ್ಲ, ಮಾಧ್ಯಮದವರು ಯಾರು ಇಲ್ಲ. ಬಟ್ ಇದರಲ್ಲಿ ಆ ಹೋರಾಟ ಅಲ್ಲಿಂದ ಆರಂಭ ಆಗಿದ್ದು, ಯಾರ್ಯಾರು ಎಂಟ್ರಿ ಕೊಟ್ಕೊಂಡು ಏನೇನೋ ಪಾತ್ರಗಳು ಸೃಷ್ಟಿಯಾಗಿ ಈ ಮೂಲ ಹೋರಾಟ ಇತ್ತಲ್ಲ, ಮೂಲ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅನ್ನೋದಿತ್ತಲ್ಲ, ಅದು ಆರಂಭದಿಂದಲೇ ಮೊದಲೇ ಹಳ್ಳ ಇಡಿಸಿದ್ರು ಸುಮಾರು ಜನ. ಇನ್ವೆಸ್ಟಿಗೇಷನ್ ಸರಿಯಾಗಿರ್ಲಿಲ್ಲ, ಪೋಸ್ಟ್ ಮಾರ್ಟಮ್ ಸರಿಯಾಗಿರ್ಲಿಲ್ಲ, ಸಾಕ್ಷಿಗಳನ್ನ ನಾಶಪಡಿಸಲಾಯ್ತು, ಎವಿಡೆನ್ಸ್ ಗಳನ್ನ ಕರೆಕ್ಟ್ ಆಗಿ ಸಂರಕ್ಷಣೆ ಮಾಡಿರ್ಲಿಲ್ಲ. ಅದೆಲ್ಲ ಲೋಪದೋಷಗಳು ಇದ್ದಾಗ್ಯೂ ಕೂಡ ನಡ್ಕೊಂಡು ಹೋಗ್ತಿತ್ತು. ಬಟ್ ಇವಾಗ ಅದೇನಾಗಿದೆ ಅಂದ್ರೆ ಡೈವರ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು, ಸುಜಾತ ಭಟ್ ಅಂತ ಪಾತ್ರ, ಮಾಸ್ಕ್ ಮ್ಯಾನ್ ಅಂತ ಪಾತ್ರಗಳು ಬಂದು ಅಧ್ವಾನ ಮಾಡಿಬಿಟ್ಟು ಈಗ ಜೀವ ಹೋಗಿದೆಯಲ್ಲ ಅವರಿಗೆ ನ್ಯಾಯ ಕೊಡಿಸದೇ ಇರೋ ತರ ಅಧ್ವಾನ ಕೂತ್ಬಿಟ್ಟಿದೆ ಇವಾಗ ಜನಕ್ಕೆ. ಈಗ ಎಜುಕೇಟೆಡ್ ಇರೋರು ಅಡ್ವೊಕೇಟ್ಸ್ ಗಳಾಗ್ಲಿ ಅಥವಾ ಏನೋ ಒಂದು ವಿದ್ಯಾವಂತರು ಏನೋ ಒಂದು ರೀತಿ ಯೋಚನೆ ಮಾಡಬಹುದು. ಆದ್ರೆ ಅಷ್ಟೇನು ವಿದ್ಯಾವಂತ ಅಲ್ಲದೆ ಇರ್ತಕ್ಕಂಥವ್ರು ಈ ಇಡೀ ಪ್ರಕರಣನ ಯಾವ ತರ ಅರ್ಥ ಮಾಡ್ಕೊಳ್ತಾರೆ ಹೇಳಿ? ಈ ಕಡೆ ಸೌಜನ್ಯ ಬಗ್ಗೆ ಅರ್ಥ ಮಾಡ್ಕೊಳ್ತಾರೋ, ಮಾಸ್ಕ್ ಮ್ಯಾನ್ ಬಗ್ಗೆ ಅರ್ಥ ಮಾಡ್ಕೊಂತಾರೋ, ಅಥವಾ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಹೇಳಿ ಬಂದಿದೆ ಮಸೀದಿ ಒಳಗೆ, ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಹೇಳಿ. ಅಂದ್ರೆ ಈ ತರ ಧರ್ಮಸ್ಥಳದಲ್ಲಿ ಎಲ್ಲೂ ಬಂದಿಲ್ಲ. ಅಜೀರ್ ಅಂತ ಹೇಳಿ ಒಬ್ಬ ಅತ್ಯಾಚಾರಿ 72 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ದಾಖಲೆ ಸಮೇತ ನಾನು ಹೇಳ್ತೇನೆ, ಎಷ್ಟೋ ಮೀಡಿಯಾಗಳಲ್ಲಿ ಬಂದಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಒಬ್ಬ ಸಹಜ ಮಾನವ ಅನ್ನೋನು ಯಾರೇ ಯಾವ ಜಾತಿಯವನೇ ಮಾಡಿದ್ದಿ ಅದು ಅತ್ಯಾಚಾರ ಮಾಡಿ ಕೊಲೆ ಮಾಡೋದನ್ನ ಖಂಡಿಸ್ತಾನೆ, ಅದ್ರಲ್ಲಿ ಯಾವುದೇ ಇದಿಲ್ಲ. ಮೊನ್ನೆ ಹಾಸನದಲ್ಲಿ ಒಬ್ಬ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಮಾಡಿದ್ರು, ಅದ್ರ ಆರೋಪಿಗಳು ಮುಸಲ್ಮಾನ್ರೆ. ನಾವು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಮಹಿಳಾ ಘಟಕ ಪ್ರತಿಭಟನೆ ಮಾಡಿತ್ತು, ಒಬ್ಬ ಬುದ್ಧಿಮಾಂದ್ಯ ಮೇಲೆ ಇದು ಮಾಡಿದ್ರು ಅಂತ ಹೇಳಿ. ಡ್ರಗ್ಸ್ ಇಂದ ಇದಾಗಿದೆ ಅಂತ ಸೌಜನ್ಯ ಕೇಸಲ್ಲಿ ಜಡ್ಜ್ಮೆಂಟ್ ಇದೆ, ಅದ್ರಲ್ಲಿ ಏನಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ಸೌಜನ್ಯ ಕೇಸಲ್ಲಿ ಜಡ್ಜ್ಮೆಂಟ್ ಇರೋದ್ರಿಂದ ಮಾಡ್ಲಿ, ತೊಂದರೆ ಇಲ್ಲ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿ. ಹೇಳಿಕೆ ಬರೀ ಬಾಯಿ ಮಾತಿನ ಹೇಳಿಕೆಯನ್ನ ತೆಗೆದುಕೊಂಡು ನಿಜ ಅನ್ನೋ ರೀತಿ ವಿಡಿಯೋ ಮಾಡಿದಿದೆಯಲ್ಲ, ಅದು ದೊಡ್ಡ ತಪ್ಪು. ಅದು ದೊಡ್ಡ ತಪ್ಪದು. ಅದ್ರ ಬಗ್ಗೆ ನಾವು ಅವಾಗ್ಲಿಂದ ಕೇಳ್ತಾ ಇದ್ದೀವಿ.
ಅಬ್ದುಲ್ ಮಜೀದ್ ಅವರೇ, ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಹಿಟ್ ಅಂಡ್ ರನ್ ಆಗೋದು ಬೇಕಾಗಿಲ್ಲ. ಜನರ ದಾರಿ ತಪ್ಪಿಸುವಂತ ಕೆಲಸ ಎಂಡ್ ಆಗ್ಬೇಕಲ್ವಾ? ಎಲ್ಲರೂ ಬರ್ತಾರೆ, ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಾರೆ, ಆದ್ರೆ ದಾಖಲೆ ಯಾರು ಕೊಡ್ತಾನೆ ಇಲ್ಲ. ತನಿಖೆ ಆಗ್ತಾ ಇದ್ದಲ್ಲ. SIT ಬ್ರದರ್, ಹೆಲ್ಪ್ಲೈನ್ ಅಂತ ತನಿಖೆ ಓಪನ್ ಆಗ್ತಾ ಮಾಡಿದೆ. ಇದೆಯಲ್ಲ, SIT ತನಿಖೆ. ಹೆಲ್ಪ್ಲೈನ್ ಓಪನ್ ಮಾಡಿದೆ. ತನಿಖೆ ಆಗ್ತಾ ಇರೋರ್ಗೆ ಹೋಗಿ ದಾಖಲೆ ಕೊಡಿ ಅಂತ ಹೇಳ್ತಾರೆ ಓಪನ್ ಮಾಡಿರೋದು ಅಬ್ದುಲ್ ಯಾರು ಮಜೀದ್. ತನಿಖೆ ಯಾರು ಆದ ಇನ್ವಿಟೇಷನ್ ನಂತರ, ಕೊಟ್ಟು ನೀವು ಬನ್ನಿ ನೀವು ಬನ್ನಿ ಅಂತಲ್ಲ, ತನಿಖೆ ಈಗ ಆಗ್ತಾ ಇದೆ. ಯಾರು ಬೇಕಾದ್ರೂ ಈಗ 10 ಹೆಲ್ಪ್ಲೈನ್ ದಿವಸ ಯಾರು ಬೇಕಾದ್ರೂ ತಗೊಂಡಿದ್ದಾರೆ, ಹೋಗಿ ಅವ್ರದ್ದಾಗ್ಲಿ, ಕೊಡ್ಬೋದು. ಸಮೀರ್ದಾಗ್ಲಿ, ಎಲ್ರೂ ನಮ್ಮ ತನಿಖೆ ಹತ್ರ ಆಗ್ಲಿ. ಆಮೇಲೆ ಅಫೀಷಿಯಲಿ SIT ತಿಳಿಸ್ಲಿ, ಅಥವಾ ಆಮೇಲೆ ನಾವು ಚರ್ಚೆ ಮಾಡೋಣ. ವಿಡಿಯೋ ಮಾಡಿ ನಮ್ಮ SIT ಹತ್ರ ತಿಳಿಸ್ಲಿ. ಇದಿದೆ ಅಂತ ಹೇಳೋದಲ್ಲ ಆಯ್ತಾ. ಹೆಲ್ಪ್ ಲೈನ್ ಮಾಡಿದೆ, ಯಾರು ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು, ಯಾವ ದೂರ ಬೇಕಾದ್ರೂ ಕೊಡ್ಬೋದು. ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೇನೆ. ಹೇಳಿಕೆಗಳು ಎರಡೂ ಸೈಡ್ ಆಗ್ಲಿ ಹಿಂಗೆ ಅಂತ ನಾವ್ಯಾರು ಹೇಳಲಿಕ್ಕೆ ಬರೋದಿಲ್ಲ. ವಿಟ್ನೆಸ್ ಅನ್ನೋದು ನೋಡಿ, ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟರು ಕೂಡ ಕೋರ್ಟ್ ಅಲ್ಲಿ ಸಾಕ್ಷಿಗಳು ಏನ್ ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ಬದ್ಧವಾಗಿ ಹೇಳಿಕೆ ಕೊಟ್ಟಾಗ ಮಾತ್ರ ಅದು ಪ್ರೂವ್ ಆಗಿ ಜಡ್ಜ್ಮೆಂಟ್ ಅಲ್ಲಿ ಬರುವಂತದ್ದು. ಇಲ್ಲಿ ಹೇಳಿದ ಕೂಡಲೇ ಅದೇ ಸತ್ಯ, ಯಾರೋ ಹೇಳಿಕೆ ಕೊಟ್ಟರು, ಊಹಾಪೋಹಗಳು, ಇಹರ್ಸೆ ಎವಿಡೆನ್ಸು, ಓರಲ್ ಎವಿಡೆನ್ಸು, ಇದ್ಯಾವುದು ಕೂಡ ಕೋರ್ಟ್ ಮುಂದೆ ಲೆಕ್ಕಕ್ಕೆ ಬರೋದಿಲ್ಲ. ನಾವ್ ಯಾರನ್ನ ಬೇಕಾದ್ರೂ ಆರೋಪಿ ಮಾಡಬಹುದು, ಬಾಯಿ ಮಾತಲ್ಲಿ ಆರೋಪಿ ಮಾಡಿ ಇಡಬಹುದು ಯಾರನ್ನ ಬೇಕಾದ್ರೂ. ಬಟ್ ಆದ್ರೆ ಆಧಾರಗಳು ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಒಂದೇ ಪ್ರಶ್ನೆ ಕೇಳ್ತೇನೆ. SDPIನ ಏನು ಅಂತ ಹೇಳಿಸ್ಕೊಂಡವರು ಹಿಂದೂ ಏನು ನಮ್ಮ ಯುವಕರನ್ನ ಎಷ್ಟೋ ಜನರನ್ನ ಹತ್ಯೆ ಮಾಡಿದ್ದಾರೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಹರಿ ದುಃಖದಲ್ಲಿ ನರಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ನಿಮಗೆ ಎಷ್ಟು ಕಾಳಜಿ ಅಲ್ವಾ? ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಇದಾಗಿದೆ. ನೀವು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಿ. ನಾನು ಆರೋಪ ಮಾಡ್ತಾ ಇಲ್ಲ. ನೀವೇನ್ ಹೇಳಿದ್ರಲ್ಲ ಈಗ ಪೊಲೀಸ್ ಇದರಲ್ಲಿ ದಾಖಲೆ ಇದೆ ಅಂತ, ನಮ್ಮ ಹತ್ರನೂ ಹಾಗೆ ದಾಖಲೆ ಇದೆ. ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದಾರೆ ಅಂತ ನಮ್ಮ ಹತ್ರ ದಾಖಲೆ ಇದೆ. ದಾಖಲೆ ಏನ್ ಮಾತಾಡ್ತೀರಾ ನೀವು? ಗೊಂದಲ ಮೂಡಿಸಿ ನಾನು ಸಹ ಯಾರು ಕೂಡ ವಿರೋಧ ಇಲ್ಲ. ರೈಟ್ ಆಗ್ಲಿ ಲೆಫ್ಟ್ ವಿಂಗ್ ಆಗ್ಲಿ ಯಾರು ಕೂಡ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಯಾವ ಟಿವಿ ಚಾನೆಲ್ ಅವರು ಇಲ್ಲ, ಮಾಧ್ಯಮದವರು ಯಾರು ಕೂಡ ಇಲ್ಲ. ಬಟ್ ಇದರಲ್ಲಿ ಆ ಹೋರಾಟ ಅಲ್ಲಿಂದ ಆರಂಭ ಆಗಿದ್ದು, ಯಾರ್ಯಾರು ಎಂಟ್ರಿ ಕೊಟ್ಕೊಂಡು ಏನೇನೋ ಪಾತ್ರಗಳು ಸೃಷ್ಟಿಯಾಗಿ ಈ ಮೂಲ ಹೋರಾಟ ಇತ್ತಲ್ಲ, ಮೂಲ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅನ್ನೋದಿತ್ತಲ್ಲ, ಅದು ಆರಂಭದಿಂದಲೇ ಮೊದಲೇ ಹಳ್ಳ ಇಡಿಸಿದ್ರು ಸುಮಾರು ಜನ. ಇನ್ವೆಸ್ಟಿಗೇಷನ್ ಸರಿಯಾಗಿರ್ಲಿಲ್ಲ, ಪೋಸ್ಟ್ ಮಾರ್ಟಮ್ ಸರಿಯಾಗಿರ್ಲಿಲ್ಲ, ಸಾಕ್ಷಿಗಳನ್ನ ನಾಶಪಡಿಸಲಾಯ್ತು, ಎವಿಡೆನ್ಸ್ ಗಳನ್ನ ಕರೆಕ್ಟ್ ಆಗಿ ಸಂರಕ್ಷಣೆ ಮಾಡಿರ್ಲಿಲ್ಲ. ಅದೆಲ್ಲ ಲೋಪದೋಷಗಳು ಇದ್ದಾಗ್ಯೂ ಕೂಡ ನಡ್ಕೊಂಡು ಹೋಗ್ತಿತ್ತು. ಬಟ್ ಇವಾಗ ಅದೇನಾಗಿದೆ ಅಂದ್ರೆ ಡೈವರ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು, ಸುಜಾತ ಭಟ್ ಅಂತ ಪಾತ್ರ, ಮಾಸ್ಕ್ ಮ್ಯಾನ್ ಅಂತ ಪಾತ್ರಗಳು ಬಂದು ಅಧ್ವಾನ ಮಾಡಿಬಿಟ್ಟು ಈಗ ಜೀವ ಹೋಗಿದೆಯಲ್ಲ ಅವರಿಗೆ ನ್ಯಾಯ ಕೊಡಿಸದೇ ಇರೋ ತರ ಅಧ್ವಾನ ಕೂತ್ಬಿಟ್ಟಿದೆ ಇವಾಗ ಜನಕ್ಕೆ. ಈಗ ಎಜುಕೇಟೆಡ್ ಇರೋರು ಅಡ್ವೊಕೇಟ್ಸ್ ಗಳಾಗ್ಲಿ ಅಥವಾ ಏನೋ ಒಂದು ವಿದ್ಯಾವಂತರು ಏನೋ ಒಂದು ರೀತಿ ಯೋಚನೆ ಮಾಡಬಹುದು. ಆದ್ರೆ ಅಷ್ಟೇನು ವಿದ್ಯಾವಂತ ಅಲ್ಲದೆ ಇರ್ತಕ್ಕಂಥವ್ರು ಈ ಇಡೀ ಪ್ರಕರಣನ ಯಾವ ತರ ಅರ್ಥ ಮಾಡ್ಕೊಳ್ತಾರೆ ಹೇಳಿ? ಈ ಕಡೆ ಸೌಜನ್ಯ ಬಗ್ಗೆ ಅರ್ಥ ಮಾಡ್ಕೊಳ್ತಾರೋ, ಮಾಸ್ಕ್ ಮ್ಯಾನ್ ಬಗ್ಗೆ ಅರ್ಥ ಮಾಡ್ಕೊಂತಾರೋ, ಅಥವಾ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಒಬ್ಬ 72 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಹೇಳಿ ಬಂದಿದೆ ಮಸೀದಿ ಒಳಗೆ. ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಹೇಳಿ. ಅಂದ್ರೆ ಈ ತರ ಧರ್ಮಸ್ಥಳದಲ್ಲಿ ಎಲ್ಲೂ ಬಂದಿಲ್ಲ. ಅಜೀರ್ ಅಂತ ಹೇಳಿ ಒಬ್ಬ ಅತ್ಯಾಚಾರಿ 72 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ದಾಖಲೆ ಸಮೇತ ನಾನು ಹೇಳ್ತೇನೆ, ಎಷ್ಟೋ ಮೀಡಿಯಾಗಳಲ್ಲಿ ಬಂದಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಒಬ್ಬ ಸಹಜ ಮಾನವ ಅನ್ನೋನು ಯಾರೇ ಯಾವ ಜಾತಿಯವನೇ ಮಾಡಿದ್ದಿ ಅದು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದನ್ನ ಖಂಡಿಸ್ತಾನೆ, ಅದ್ರಲ್ಲಿ ಯಾವುದೇ ಇದಿಲ್ಲ. ಮೊನ್ನೆ ಹಾಸನದಲ್ಲಿ ಒಬ್ಬ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಮಾಡಿದ್ರು. ಅದ್ರ ಆರೋಪಿಗಳು ಮುಸಲ್ಮಾನ್ರೆ. ನಾವು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಮಹಿಳಾ ಘಟಕ ಪ್ರತಿಭಟನೆ ಮಾಡಿತ್ತು. ಒಬ್ಬ ಬುದ್ಧಿಮಾಂದ್ಯ ಮೇಲೆ ಇದು ಮಾಡಿದ್ರು ಅಂತ ಹೇಳಿ ಡ್ರಗ್ಸ್ ಇಂದ ಇದಾಗಿದೆ ಅಂತ ಸೌಜನ್ಯ ಕೇಸಲ್ಲಿ ಜಡ್ಜ್ಮೆಂಟ್ ಇದೆ, ಅದ್ರಲ್ಲಿ ಏನಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ಸೌಜನ್ಯ ಕೇಸಲ್ಲಿ ಜಡ್ಜ್ಮೆಂಟ್ ಇರೋದ್ರಿಂದ ಮಾಡ್ಲಿ, ತೊಂದರೆ ಇಲ್ಲ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿ. ಬರೀ ಬಾಯಿ ಮಾತಿನ ಹೇಳಿಕೆಯನ್ನ ತೆಗೆದುಕೊಂಡು ನಿಜ ಅನ್ನೋ ರೀತಿ ವಿಡಿಯೋ ಮಾಡಿದಿದೆಯಲ್ಲ, ಅದು ದೊಡ್ಡ ತಪ್ಪು. ಅದು ದೊಡ್ಡ ತಪ್ಪದು. ಅದ್ರ ಬಗ್ಗೆ ನಾವು ಅವಾಗ್ಲಿಂದ ಕೇಳ್ತಾ ಇದ್ದೀವಿ.